ಲಂಚ ಸ್ವೀಕರಿಸುವಾಗಲೇ ಲೋಕಾಬಲೆಗೆ ಬಿದ್ದ ಡಿಸಿ ಸಿಬ್ಬಂದಿ. ಪೆಟ್ರೋಲ್ ಬಂಕ್ ನಕಾಶೆ ಸಹಿಗೆ 15,000 ರೂಪಾಯಿ ಬೇಡಿಕೆ. ಕೆಲವೊಬ್ಬರಿಗೆ ಸರ್ಕಾರಿ ಕೆಲಸದಿಂದ ಹಣ ಬರ್ತಿದ್ರು ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಇಲ್ಲೂ ಕೂಡ ಇಬ್ರು ಡಿಸಿ ಕಚೇರಿಯ ಸಿಬ್ಬಂದಿಗಳು ಲಂಚ ಸ್ವೀಕರಿಸುವಾಗಲೇ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಕಣ್ರಿ. ಅಂದಹಾಗೆ ಈ ರೀತಿ ಘಟನೆ ನಡೆದಿರುವುದು ವಿಜಯಪುರ ಜಿಲ್ಲೆಯ ಡಿಸಿ ಕಚೇರಿಯಲ್ಲಿ. ಇಲ್ಲಿನ ಎಸ್ಡಿಸಿ ಅರವಿಂದ್ ಪವಾರ್, ಕಂಪ್ಯೂಟರ್ ಆಪರೇಟರ್ ಅಯೂಬ್ ತುನ್ಶಾಳ್ ಲೋಕಾಬಲೆಗೆ ಬಿದ್ದಿದ್ದಾರೆ. ಇವರಿಬ್ಬರ ಮೇಲೆ ಸುಶೀಲ್ ವಗ್ಗನ್ನವರ್ ಎನ್ನೋರು ದೂರು ನೀಡಿದ್ರು. ಇಬ್ರು ಡಿಸಿ ಕಚೇರಿ ಸಿಬ್ಬಂದಿಗಳು ಪೆಟ್ರೋಲ್ ಬಂಕ್ ನಕಾಶೆ ತಯಾರಿಸಲು ಹಾಗೂ ಡಿಸಿ ಸಹಿ ಮಾಡೋಕೆ 15,000 ರೂಪಾಯಿಯ ಬೇಡಿಕೆ ಇಟ್ಟಿದ್ರಂತೆ. ಕೇವಲ ಇದೊಂದೇ ಅಲ್ಲ, ಜಿಲ್ಲಾಡಳಿತದ ಯಾವುದೇ ಕೆಲಸ ಮಾಡೋದಕ್ಕೆ ಹಣದ ಬೇಡಿಕೆ ಇಡ್ತಿದ್ರಂತೆ. ಹೀಗಾಗಿ ಇವರಿಬ್ಬರ ಮೇಲೆ ದೂರು ನೀಡಲಾಗಿತ್ತು. ಈ ದೂರಿನ ಆಧಾರದ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದಾಗ ಇಬ್ಬರು ಡಿಸಿ ಕಚೇರಿ ಸಿಬ್ಬಂದಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ನೋಡಿ. ಈ ಘಟನೆಯಿಂದಾಗಿ ಡಿಸಿ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿರೋದು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ಕೇವಲ ಇಬ್ಬರೇ ಅಧಿಕಾರಿಗಳ ಕೈವಾಡ ಇದೆಯಾ ಅಥವಾ ಬೇರೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರಾ? ಈ ಎಲ್ಲದರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಕೈಗೊಂಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.